ಫುಲ್ ಬಾತ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ನೋಡೋಣ. ಸೊ ಎಷ್ಟೆಲ್ಲ ಕ್ಲಾರಿಟಿ ಕೂಡ ಸಿಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಈ ಪೇಂಟ್, ಆಪ್ಷನ್ ನಂಬರ್ 2 ಅಲ್ಲಿದೆ ಈ ಒಂದು ಪೇಂಟ್. ನಾನೇ ಮಾಡಿರುವಂಥದ್ದು. ಸೊ ನನ್ನ ಹಳೆ ಮೊದಲು ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಎಸ್, ಇಂಟ್ಯೂಟಿವ್ಲಿ ಆಗಿ ನೀವು ಪಿಕ್ ಮಾಡಬೇಕಾಗುತ್ತೆ. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಇಲ್ಲಾಂದರೆ ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳಿ. ಇದರಲ್ಲಿ ಯಾವುದು ನನಗೆ ಆನ್ಸರ್ ಸಿಗಬೇಕು, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಯಾವುದ್ರಲ್ಲಿದೆ ಅಂತ ಅವರಲ್ಲಿ ಕೇಳಿ ಅವ್ರು ನಿಮಗೆ ಆನ್ಸರ್ ಮಾಡ್ತಾರೆ. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಯಾರೋ ಇದನ್ನು ಚೂಸ್ ಮಾಡಿದಿರಾ. ಸೊ ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಓಕೆ, ಸೊ ಪೈಲ್ ನಂಬರ್ 1, ನನಗೆ ಇಲ್ಲಿ ಯಾವ ಎನರ್ಜಿ ಫೀಲ್ ಆಗ್ತಾ ಇದೆ ಅಂತಂದರೆ, ಸೊ ನೀವು ಯಾರನ್ನು ಮಿಸ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಮಾತಾಡಬೇಕು ಅನ್ನೋದು ನಿಮ್ಗೆ ಅನಿಸ್ತಾ ಇದೆ. ಓಕೆ, ನೀವು ಯಾರೋ ಒಬ್ಬರನ್ನ ತುಂಬ ಮಿಸ್ ಮಾಡ್ತಾ ಇದ್ದೀರಾ. ನೀವು ಅವ್ರ ಜೊತೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಹೇಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋದು ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇನ್ನೊಂದು, ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವಾಗ ನನ್ನ ಮದುವೆ ಆಗುತ್ತೆ, ಯಾವಾಗ ನನ್ನ ಹುಡುಗ ಸಿಗ್ತಾನೆ, ಯಾವಾಗ ನನ್ನ ಹುಡುಗಿ ಸಿಗ್ತಾನೆ ಅನ್ನೋದು ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನು ಕೆಲವರು ಇಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ರಿಗಾರ್ಡಿಂಗ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸಿಗೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ. ಹಾರ್ಡ್ ವರ್ಕ್ ಮಾಡಿ ಮಾಡಿ ನಿಮಗೆ ಸುಸ್ತಾಗಿದೆ. ನನಗೆ ಆ ಒಂದು ಎನರ್ಜಿನ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ. ಕೆಲವರಿಗೆ ತುಂಬ ಟ್ರಾವೆಲ್ ಮಾಡಬೇಕು ಅಂತ ಇದೆ. ಓಕೆ, ಟ್ರಾವೆಲ್ ಎಲ್ಲಾದರೂ ಹೋಗಬೇಕು ಅನ್ನೋದಿದೆ. ಓಕೆ, ಡೆಸ್ಟಿನೇಷನ್ಸ್. ಸೊ ಯಾರನ್ನ ಒಬ್ಬರನ್ನ ನೀವು ಫಾಲೋ ಮಾಡ್ತೀರಾ. ನಿಮ್ಗೆ ಅನಿಸುತ್ತೆ ನನಗೆ ಇವ್ರ ಥರ ಆಗಬೇಕು ಅನ್ನೋದು. ಓಕೆ, ರೀಸೆಂಟಾಗಿ ಕೆಲವರು ಬುಕ್ ರೀಡ್ ಮಾಡೋದನ್ನು ರೀಡ್ ಮಾಡ್ತಾ ಇರಬಹುದು. ನನಗೆ ಆ ಒಂದು ಎನರ್ಜಿ ನಾನು ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಕೆಲವರು ಇತ್ತೀಚೆಗೆ ಹೊಸ ಬುಕ್ಕನ್ನು ತೊಗೊಂಡು ರೀಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಓಕೆ, ಆ್ಯಂಡ್ ಅಂಥ ಎನರ್ಜಿ ನಾನಿಲ್ಲಿ ಕಾಣ್ತಾ ಇದೆ. ಪೈಲ್ ನಂಬರ್ 1. ಬಟ್ ಟೋಟ್ಲಿ ಹೇಳಬೇಕು ಅಂತಂದರೆ ಯಾರನ್ನೊಬ್ಬರನ್ನ ಮಿಸ್ ಮಾಡ್ತಾ ಇದ್ದೀರಾ. ಲೋನ್ಲಿ ಫೀಲ್ ಆಗ್ತಾ ಇದೆ. ನಿಮ್ಗೆ ಅನಿಸುತ್ತೆ ನನಗೂ ನನ್ನ ಜೀವನದಲ್ಲಿ ಲೈಫ್ ಪಾರ್ಟ್ನರ್ ಬೇಕು ಅನ್ನೋದು. ಸೊ ಅಂಥ ಎನರ್ಜಿನ ಕೂಡ ನಾನಿಲ್ಲಿ ಫೀಲ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವರು ಆಲ್ರೆಡಿ ನಿಮ್ಮ ಲೈಫ್ ಪಾರ್ಟ್ನರ್ ಸಿಕ್ಕಿರಬಹುದು. ಓಕೆ, ಆ್ಯಂಡ್ ಸ್ಟಿಲ್ ನೀವೇನಾದರೂ ಮಾಡಬೇಕು ಅಂತ ಇದೆ ನಿಮಗೆ. ನನಗೇನಾದರೂ ಮಾಡಬೇಕು, ಮಾಡಿ ತೋರಿಸ್ಬೇಕು, ಆ್ಯಂಡ್ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ತುಂಬ ಇದೆ ಇಲ್ಲಿ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಪೈಲ್ ನಂಬರ್ 1. ಓಕೆ, ಸಾರಿ, ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಏಸ್ ಆಫ್ ವಾಂಡ್ಸ್. ಓಕೆ, ಪೈಲ್ ನಂಬರ್ 1. ಓಕೆ, ಎಸ್, ಅದೇ ಏನೋ ಮಾಡಬೇಕು ಅಂತ ನಾನು ಹೇಳಿದೆ ಅಲ್ವಾ. ಎಸ್, ಪೈಲ್ ನಂಬರ್ 1 ಜನರು ಹೇಗೆ ಅಂತಂದರೆ ಏನು ಬೇಕಾದರೂ ಆಗಲಿ ಲೈಫಲ್ಲಿ, ಬಟ್ ನಾನು ಸೋಲು ಅಂತೂ ಒಪ್ಕೊಳ್ಳೋದಿಲ್ಲ ಅಂತಹ ಜನರು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 1. ಓಕೆ, ಅನ್ಎಕ್ಸ್ಪೆಕ್ಟೆಡ್, ಕೆಲವರ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಡೌನ್ಫಾಲನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೌನ್ಫಾಲ್ ಆಗಿರಬಹುದು. ಕೆಲವ್ರದಲ್ಲಿ ಬ್ರೇಕಪ್ ಆಗಿರಬಹುದು, ಹೆಲ್ತಲ್ಲಿ ಇಶ್ಯೂ ಇದ್ದಿರಬಹುದು. ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1. ಪೈಲ್ ನಂಬರ್ 1, ನಿಮ್ಮ ಜೀವನದಲ್ಲಿ ಏನು ಇವಾಗ ನಡೀತಾ ಇದೆ ಅಂತ ಅಂದರೆ, ಓಕೆ, ಇದು ಯಾಕೆ ಈ ಥರ ಕಾಣ್ತಾ ಇದೆ. 1 ಸೆಕೆಂಡ್, ಕ್ಯಾಮರಾ ಸರಿ ಮಾಡೋಣ. ಓಕೆ, ಪೈಲ್ ನಂಬರ್ 1. ಸೊ ನಾನು ಏಂಜಲ್ ನಂಬರ್ ನೋಡಿದೆ. ಯಾವುದು ಅಂತಂದರೆ 333. ಓಕೆ, ಇಟ್ಸ್ ಅ ಗ್ರೋತ್. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತಂದರೆ ಗ್ರೋತ್ ನಡೀತಾ ಇದೆ. ಓಕೆ, ಟೋಟಲ್ ಆಗಿ ನಾನು ಹೇಳಬೇಕು ಅಂತ ಅಂದರೆ ಹೊಸ ಬಿಗಿನಿಂಗ್ ಶುರುವಾಗ್ತಾ ಇದೆ. ಸೊ ಅದಕ್ಕೋಸ್ಕರ ರೈಟ್ ನಾವು ನಿಮ್ಮ ಪರಿಸ್ಥಿತಿ ಏನಿದೆ ನೋಡಿ,
ರೈಟ್ ನಾವು ನಿಮ್ಮ ಪರಿಸ್ಥಿತಿ ಏನಿದೆ, ಡೌನ್ಫಾಲ್ ಆಗಿದೆಯಾ, ಇಲ್ಲ ಅಂದರೆ ಎನಿ ಕೈಂಡ್ ಆಫ್ ಏನೋ ನಿಮ್ಮ ಜೀವನದಲ್ಲಿ ಇವಾಗ ನಡೀತಾ ಇದೆ, ಲೈಕ್ ತುಂಬ ಹರ್ಟ್ ಆಗ್ತಾ ಇದೆ. ಸೊ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಸರಿಯಾದ ಫಲ ಸಿಗ್ತಾ ಇಲ್ಲ. ಸೊ ಆ ಥರ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದರೆ ಪಾಲ್ ನಂಬರ್ 1, ಸೊ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಆಗ್ತಾ ಇದೆ. ಬಿಕಾಸ್ ನಿಮಗೆ ಇಲ್ಲಿ ಏನು ಗೊತ್ತಾ, ನೀವು ಹಾಕಿರುವಂಥ ಫೌಂಡೇಶನ್ನ ನೋಡಬೇಕಲ್ಲ ದೇವರು, ಅದು ಹೇಗಿದೆ ಅನ್ನೋದು. ಸೊ ಅದಕ್ಕೋಸ್ಕರ ಕೆಲವೊಮ್ಮೆ ಯೂನಿವರ್ಸ್ ಏನು ಮಾಡಿಸುತ್ತೆ ಅಂತ ಅಂದರೆ, ನೋಡೋಣ ಇವನು ಇಷ್ಟೆಲ್ಲ ಮಾಡಿದ್ದಾನೆ ಲೈಫಲ್ಲಿ, ಸಣ್ಣ ಇವನನ್ನು ಸ್ವಲ್ಪ ನಾನು ಶೇಕ್ ಮಾಡಿ ನೋಡ್ತೀನಿ ಹೇಗಿದೆ ಇವನ ಫೌಂಡೇಶನ್ ಅನ್ನೋದು. ಸೊ ರೈಟ್ ನಾವು ನೀವು ಆ ಒಂದು ಪರಿಸ್ಥಿತಿಯಲ್ಲಿದ್ದೀರಾ, ಪಾಲ್ ನಂಬರ್ 1. ಓಕೆ, ಸೊ ಇಲ್ಲಿ ನಿಮಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ತುಂಬಾ ಇಂಟಲೆಕ್ಚುವಲ್ ಆಗಿ ಏನೋ ಡಿಸಿಷನ್ಸ್ ಇರಬಹುದು, ರೈಟ್ ನಾವು ಪರಿಸ್ಥಿತಿ ಇರಬಹುದು. ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಕೆಲಸನ ಮಾಡೋದಕ್ಕೆ ಹೋಗಬೇಡಿ ಪಾಲ್ ನಂಬರ್ 1 ಪೀಪಲ್. ಓಕೆ, ದ ಸ್ಟಾರ್ ಕಾರ್ಡ್ ಕೂಡ ಇದೆ ಇಲ್ಲಿ. ಸ್ಟಾರ್ ವಿಶ್ ಬಗ್ಗೆ ಮಾತಾಡುತ್ತೆ, ರೈಟ್, ಆ್ಯಂಡ್ ಸ್ಟಾರ್ ಹೀಲಿಂಗ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಕರೆಂಟ್ಲಿ ಯಾವುದೇ ಥರ ನಿಮ್ಮ ಲೈಫಲ್ಲಿ ಹೆಲ್ತ್ ಇಶ್ಯೂ ಇದ್ದರೆ ಅದು ಹೀಲ್ ಆಗುತ್ತೆ. ಓಕೆ, ಹೀಲ್ ಆಗುತ್ತೆ. ರೈಟ್ ನಾವು ಯಾವ ಪರಿಸ್ಥಿತಿ ಇದೆ ನೋಡಿ, ಅದರಿಂದ ನೀವು ಹೊರಗೆ ಬರ್ತೀರಾ, ಅದರಿಂದ ಹೊರಗೆ ಬರ್ತೀರಾ. ಆ್ಯಂಡ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದಕ್ಕೆ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ, ಗೋ ಫಾರ್ ಇಟ್, ಮೂವ್ ಆನ್, ಹೋಗಿ ಮುಂದೆ. ಬಿಕಾಸ್ ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿನ ನೀವು ನೋಡಬಹುದು. ಓಕೆ, ರೈಟ್ ನಾವು ನಿಮಗೆ ಅನಿಸ್ತಾ ಇದೆ ಏನು ಅಂತಂದರೆ, ಏನೋ ಲೈಕ್ ಡೌನ್ಫಾಲ್ ಆಗಿದೆ. ಬಟ್ ನೀವಿಲ್ಲಿ ಕಾರ್ಡ್ ನೋಡ್ಬೋದು, 16 ನಂಬರ್ ದ ಟವರ್, 17 ನಂಬರ್ ದ ಸ್ಟಾರ್. ಬಿಕಾಸ್ ರೈಟ್ ನಾವು ಯಾವ ಸಿಚುವೇಶನ್ ಇದೆ ನೋಡಿ, ಅದರಲ್ಲಿ ಹೀಲಿಂಗ್ ಬರ್ತಾ ಇದೆ. ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಮೇ ಬಿ ನೀವು ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ತುಂಬಾ ಡಿಲೇ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಯೂನಿವರ್ಸಿಂದಲೇ ಈ ಒಂದು ಪರಿಸ್ಥಿತಿನ ನೀವು ಇವಾಗ ಎದುರಿಸ್ತಾ ಇದ್ದೀರಾ. ಓಕೆ, ಪಾಲ್ ನಂಬರ್ 1, ಭಯದಿಂದ ಹೊರಗೆ ಬರ್ತಾ ಇದ್ದೀರಾ, ಭಯನ ಫೇಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ವಿಷಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಇಲ್ಲಿ ಕೆಲವೊಂದು ವಿಷಯ ಇದೆ, ಅದನ್ನ ತುಂಬ ನೀವು ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ. ಮೇ ಬಿ ಕೆಲವರು ನಿಮಗೆ ಹರ್ಟ್ ಮಾಡಿರ್ಬೋದು. ಸೊ ಇವು ನನಗೆ ಹರ್ಟ್ ಮಾಡಿದರು ಅಂತ ಹೇಳಿಬಿಟ್ಟು ತುಂಬಾ ಅದನ್ನು ಇನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ. ಓಕೆ, ಆ್ಯಂಡ್ ಲುಕ್ ಎಟ್ ದ್ಯಾಟ್, ನಾನು ಇಲ್ಲಿ ಹೇಳ್ದಲ್ಲ ರೀಡಿಂಗ್, ಬುಕ್ಸ್ ರೀಡಿಂಗ್. ಸೊ ನೋಡಿ ಇಲ್ಲಿ ಎಷ್ಟೊಂದು ಬುಕ್ಸ್ ಇದೆ. ಓಕೆ, ಸೊ ಯಾರು ಬುಕ್ ಓದ್ತಾ ಇಲ್ಲ ನೋಡಿ, ರೀಡ್ ಮಾಡೋದಕ್ಕೆ ಶುರು ಮಾಡಿ. ಓಕೆ, ಬಿಕಾಸ್ ಇದರಿಂದ ನಿಮ್ಮ ನಾಲೆಜ್ ಇನ್ನಷ್ಟು ಗೇನ್ ಆಗುತ್ತೆ ಆ್ಯಂಡ್ ಲೈಫಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮಗೆ. ಪಾಲ್ ನಂಬರ್ 1. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ. ಯು ಆರ್ ಕನೆಕ್ಟೆಡ್ ವಿತ್ ದ ಡಿವೈನ್. ಸೊ ನೀವು ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದೀರಾ ಪಾಲ್ ನಂಬರ್ 1 ಪೀಪಲ್. ಓಕೆ, ಸೊ ನಿಮ್ಮ ಏಂಜಲ್ಸ್ ಕೂಡ ನಿಮ್ಮ ಜೊತೆ ಇದ್ದಾರೆ. ಓಕೆ, ನಿಮ್ಮ ಆ್ಯನ್ಸಿಸ್ಟರ್ಸ್, ಯುವರ್ ಸ್ಪಿರಿಟ್ ಗೈಡ್, ಆಲ್ ಆರ್ ವಿತ್ ಯು, ನಿಮ್ಮ ಜೊತೆ ಇದ್ದಾರೆ. ಸೊ ಹೆಚ್ಚು ರಿಜಿಡ್ ಆಗುವಂಥ ಅವಶ್ಯಕತೆ ಇಲ್ಲ, ತುಂಬಾ ಕಠೋರ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಹಾರ್ಡ್ ವರ್ಕ್ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಡಿಸಿಷನ್ಸ್ನ ಎಮೋಷ್ನಲಿ ಹಾಗೆ ತೊಗೊಳ್ಬೇಡಿ. ಬಟ್ ನಿಮ್ಮ ಇನ್ನೊಂದು ಸೈಡ್ ಇದೆ. ಆ ಸೈಡ್ ಯಾವುದು? ಕೋಮಲತೆ, ಕಂಪ್ಯಾಷನೆಟ್. ಅದು ಕೂಡ ತುಂಬ ಇಂಪಾರ್ಟೆಂಟ್. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಅದು ಕೂಡ ತುಂಬ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಓಕೆ, ಸೊ ಏನೆಲ್ಲ ಮಾಡ್ತಾ ಇದ್ದೀರಾ ನೋಡಿ, ಮಾಡಿ. ಬಟ್ ಆ ಬಾಡಿಗೆ ರೆಸ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಬಿಗಿನಿಂಗಿಂದ ಹೊಸ ರೀತಿಯಿಂದ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದರೆ, ರೈಟ್ ನಾವು ಯಾವುದೇ ಥರದ ಪರಿಸ್ಥಿತಿ ಇರಲಿ, ಅದರಲ್ಲಿ ಹೊಸ ಬಿಗಿನಿಂಗ್ನ ಶುರು ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ ಪಾಲ್ ನಂಬರ್ 1. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. ಸ್ವಲ್ಪ ಇಂಟೆಲಿಜೆಂಟ್ ಅದನ್ನು ಯೂಸ್ ಮಾಡಿ, ಚತುರತೆಯನ್ನು ಯೂಸ್ ಮಾಡಿ, ಸ್ಮಾರ್ಟ್ನೆಸ್ಸನ್ನು ಯೂಸ್ ಮಾಡಿ. ರೈಟ್ ನಾವು ಯಾವ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ನೋಡಿ, ಅಲ್ಲಿ ಹೆಚ್ಚು ಎಮೋಷ್ನಲ್ ಆಗೋದಲ್ಲ, ಅಳುತ್ತಾ ಕೂತ್ಕೊಳ್ಳೋದಲ್ಲ. ಮ್ಯಾಜಿಕ್ ಯಾವಾಗ ಬೇಕಾದರೂ ನಡಿಬೋದು, ನೀವು ಮ್ಯಾನಿಫೆಸ್ಟ್ ಏನು ಬೇಕಾದರೂ ಮಾಡ್ಬೋದು. ಸೊ ರೈಟ್ ನಾವು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ನಿಮ್ಮ ಥಾಟ್ಸ್ ಏನಿದೆ ನೋಡಿ, ಅದನ್ನೇ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಏನಾದರೂ ನೀವು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿನ ನೋಡಿ ಪಾಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಬಿಗಿನಿಂಗ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಓಕೆ, ವರ್ಕ್ ರಿಲೇಟೆಡ್, ಆ್ಯಂಡ್ ಇಲ್ಲೂ ಕೂಡ ಪುಸ್ತಕ ಇದೆ ನೀವು ನೋಡಿದರೆ.
ಓಕೆ, ಸೊ ಎಸ್, ಒಂದು ಸರಿಯಾದ ಗೋಲನ್ನು ಸೆಟ್ ಮಾಡಿ ಆ್ಯಂಡ್ ಅದರ ಮೇಲೆ ಹೆಚ್ಚಿನ ಡೆಡಿಕೇಶನ್ನ ಕೊಡಿ. ಬರೀ ಕೆಲಸ 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 ಇರೋದಲ್ಲ, ಸ್ವಲ್ಪ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಮೇಲೆ ಕೂಡ ನೀವು ಹೆಚ್ಚಿನ ಗಮನನ ಹಾಕುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಇಲ್ಲಿ ನಾನು ಅದನ್ನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1, ಸ್ವಲ್ಪ ಸಾಂಗನ್ನು ಕೇಳಿ, ಒಳ್ಳೆ ಸಾಂಗನ್ನು ಕೇಳಿ. ಸ್ಯಾಡ್ ಸಾಂಗನ್ನು ಕೇಳ್ತಾ ಇದ್ದೀರಾ ಅಂತಂದರೆ ರೈಟ್ ನಾವು ಸ್ಟಾಪ್ ಮಾಡಿ. ಬಿಕಾಸ್ ಡಿಸಿಷನ್ಸ್ ನಮ್ಮ ಕೈಯಲ್ಲಿರುವಂಥದ್ದು. ನಿಮಗೆ ಬ್ರೇಕಪ್ ಆಗಿದೆಯಾ, ಸ್ಯಾಡ್ ಸಾಂಗ್ ಕೇಳೋದಲ್ಲ, ಹ್ಯಾಪಿ ಸಾಂಗನ್ನು ಕೇಳಿ. ಬಿಕಾಸ್ ಆ ಒಂದು ಆಪರ್ಚುನಿಟಿ ನಿಮ್ಮ ಕೈಯಲ್ಲಿದೆ. ಬಿಕಾಸ್ ಇಲ್ಲಿ ಹೊಸ ಪ್ರೀತಿ ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು. ಪೈಲ್ ನಂಬರ್ 1. ಓಕೆ, ಸೊ ಬೇರೆಯವರು ಹೊಸ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇರಬಹುದು ಇಲ್ಲಿ. ಓಕೆ, ಸೊ ನನಗೆ ಆ ಒಂದು ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಬಿಕಾಸ್ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಮೈಂಡ್. ಸೊ ನಿಮ್ಮ ಮೈಂಡ್ ಮಾಸ್ಟರ್ ನೀವೇ, ಬೇರೆ ಯಾರೂ ಅಲ್ಲ. ಓಕೆ, ಸೊ ಸರಿಯಾಗಿ ಮಾತನಾಡಿ, ಕಮ್ಯುನಿಕೇಷನ್, ಅದೇ ನಾನು ಮೊದಲೇ ಹೇಳಿದೆ ಅಲ್ವಾ. ಸೊ ಇಲ್ಲಿ ನನಗೆ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಕ್ಲಾರಿಟಿ, ವಿತ್ ಕ್ಲಾರಿಟಿ ಕಮ್ಯುನಿಕೇಷನ್ ಮಾಡಿ. ಏನು ಹೇಳಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ಹೇಳಿಬಿಡಿ. ಏನು ಹೇಳಬೇಕು ಅಂತ ಇದ್ದರೆ ಅದನ್ನ ಹೇಳಿಬಿಡಿ. ಸೊ ಅದನ್ನ ರಬ್ಬರ್ ಬ್ಯಾಂಡ್ ಥರ ತುಂಬ ಎಳೆಯೋದಲ್ಲ. ಓಕೆ, ಸೊ ಇಲ್ಲಿ ನನಗೆ ಆ ಒಂದು ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಪೈಲ್ ನಂಬರ್ 1 ಪೀಪಲ್. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ ಇದರಿಂದ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ಥ್ಯಾಂಕ್ ಯು. ಸ್ವಲ್ಪ ಕಂಪ್ಯಾಷನೇಟ್ ಎನರ್ಜಿ ನಾ ಟ್ಯಾಪ್ ಮಾಡುವಂಥ ಅವಶ್ಯಕತೆ ಇದೆ. ತುಂಬ ಕಠೋರ ಆಗುವಂಥ ಅವಶ್ಯಕತೆ ಇಲ್ಲ. ಹುಡುಗ ಆದ್ರೇನು, ಹುಡುಗಿ ಆದ್ರೇನು, ಸ್ಕಿನ್ ಕೇರ್ ಏನಿದೆ ನೋಡಿ ಅದನ್ನ ಫಾಲೋ ಮಾಡಿ. ಓಕೆ, ಸಕ್ಸಸ್. ಓಕೆ, ಅದೇ ನಾನು ಹೇಳ್ದೆ ಅಲ್ವಾ. ಸೊ ರೈಟ್ ನಾವು ತುಂಬ ಜನ ಸಕ್ಸಸ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಅದನ್ನ ಮಾಡಿ, ಬಿಡಬೇಡಿ. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸಿಚುವೇಶನ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಬದಲಾವಣೆ ಕೂಡ ಬದಲಾಗುತ್ತೆ. ರೈಟ್, ಚೇಂಜ್ ನೋಡಿ, ಅದೇ ನಾನು ಹೇಳಿದೆ, ಸಿಚುವೇಶನ್ ಯಾವಾಗಲೂ ಬದಲಾಗುತ್ತೆ. ಚೇಂಜ್, ನಿಮ್ಮ ಲೈಫಲ್ಲಿ ಚೇಂಜ್ ಬರ್ತಾ ಇದೆ ಆ್ಯಂಡ್ ನೀವು ಚೇಂಜ್ ಮಾಡಬೇಕಾಗುತ್ತೆ ಕೆಲವೊಂದು. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಪೈಲ್ ನಂಬರ್ 1. ಲೈಫಲ್ಲಿ ಥಂಡರ್ ಸ್ಟ್ರಾಮ್ ಬಂದಿದೆ. ಎಸ್, ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ಡೀಲ್ ಮಾಡಿ, ಮುಂದೆ ನಿಂತು ಎದುರಿಸಿ ಆ್ಯಂಡ್ ಮೂವ್ ಫಾರ್ವರ್ಡ್. ನ್ಯೂ ವಿಷನ್. ಎಸ್, ಹೊಸ ದೃಷ್ಟಿಯಲ್ಲಿ ನೋಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ಪೀಪಲ್ ನಿಮಗೆ. ಓಕೆ, ಇಲ್ಲಿ ಮ್ಯಾನಿಫೆಸ್ಟ್ ಕೂಡ ನೀವು ಮಾಡ್ತಾ ಇದ್ದೀರಾ. ಸ್ಪಿರಿಚುವಲ್ ಆಗುವಂತಹ ಕೂಡ ಅವಶ್ಯಕತೆ ಇದೆ ಇಲ್ಲಿ ನಿಮಗೆ. ಪೈಲ್ ನಂಬರ್ 1. ಓಕೆ, ಸ್ಪಿರಿಚುವಲ್ ಕೂಡ ಆಗಿ ಆ್ಯಂಡ್ ಹೊಸ ನ್ಯೂ ವಿಷನಿಂದ ನೋಡೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಲೈಫ್ ಸಿಚುವೇಶನ್ ರೈಟ್ ನಾವು ಹೇಗಿದೆ ನೋಡಿ ಅದು. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಯು ಆರ್ ಮ್ಯಾನಿಫೆಸ್ಟಿಂಗ್ ಸಮಥಿಂಗ್. ಪೈಲ್ ನಂಬರ್ 1, ನೀವೇನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ಒಂದು ವೇಳೆ ನೆಗೆಟಿವ್ ವೇಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ ಬೇರೆ ನಿಮಗೆ ಗೈಡೆನ್ಸ್ ಇದೆ. ಪೈಲ್ ನಂಬರ್ 1 ಅವ್ರಿಗೆ ಬೇರೆ ಏನು ಗೈಡೆನ್ಸ್ ಇದೆ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ, ಬ್ಯಾಲೆನ್ಸ್ ಎನರ್ಜಿ ಬಂದಿದೆ, ನೋಡೋಣ. ಕೈರೋಸೋಕೋಲಾ ಆ್ಯಂಡ್ ಇನ್ನೊಂದು ಕಾರ್ಡ್ ಬೇಕು ನನಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಏಂಜಲ್. ಓಕೆ, ಬ್ಲ್ಯಾಕ್ ಆಬ್ಸಿಡಿಯನ್ ಇದೆ ಇಲ್ಲಿ. ಓಕೆ, ಆರ್ ಯು ಡೀಲಿಂಗ್ ವಿತ್ ಆ್ಯನ್ inflamed or unflamed situation? Do you have an imbalance in your body? Balance your emotions through journaling, exercise and healthy communication. Take care of your body, mind and spirit. Yoga and meditation are beneficial. Actually ನನಗೆ ಮೊದಲೇ ಯೋಗ ಚಾನಲ್ ಆಗಿದ್ದು ಯೋಗ ಮಾಡೋದು, ಬಟ್ ಇಲ್ಲಿ ಯೋಗ ಬಂದಿದೆ. ಸೊ ಸೆಲ್ಫ್ ಕೇರ್ ಯೋಗ ಅಂತ ಇದೆ. ಸೊ ಅದನ್ನ ಮಾಡಿ, ಪ್ರಾಕ್ಟೀಸ್ ಮಾಡಿ. ಅದಾಗೋದಿಲ್ಲ, ಜರ್ನಲಿಂಗ್ ಮಾಡೋದನ್ನು ಕಲಿಯಿರಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಪೈಲ್ ನಂಬರ್ 1. ಓಕೆ, ದಿಸ್ ಈಸ್ ವಾಟ್ ಯೋರ್ ಗೈಡೆನ್ಸ್. Black obsidian, have you been feeling scattered lately? Are you unable to focus on what is important?
Look at all that is going on around you. Prioritize your intentions. Focus on one thing at a time. Ground yourself so that you can accomplish your goals. Yes, ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ, ಫೋಕಸ್ ಆನ್ ಒನ್ ಥಿಂಗ್. ಒಂದು ಸಮಯಕ್ಕೆ ಒಂದೇ ವಿಷಯದ ಮೇಲೆ ಮಾತ್ರ ಫೋಕಸ್ ಮಾಡಿ ಆ್ಯಂಡ್ ಗ್ರೌಂಡ್ ಯುವರ್ ಸೆಲ್ಫ್ ಸೊ ದ್ಯಾಟ್ ಯು ಕ್ಯಾನ್ ಅಕಂಪ್ಲಿಷ್ ಯುವರ್ ಗೋಲ್ಸ್. ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಎರಡೆರಡು ಥರದ ಡಿಸಿಷನ್ಸ್ಗಳು ನಮ್ಮ ಮುಂದೆ ಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಸ್ವಲ್ಪ ಕಾಮ್ ಆಗುವಂಥ ಅವಶ್ಯಕತೆ ಇದೆ. ಪಾಯಿಂಟ್ ನಂಬರ್ 1. ಓಕೆ, ಕಾಮ್ ಆಗಿಬಿಟ್ಟು ಕ್ಲಾರಿಟಿನ ತೊಗೊಂಡು ಬನ್ನಿ, ಮತ್ತು ಯಾವುದೇ ಥರದ ಡಿಸಿಷನ್ಸ್ ಏನಿದೆ ನೋಡಿ ಅದನ್ನು ತೊಗೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದರೆ ಪಾಯಿಂಟ್ ನಂಬರ್ 1. ಓಕೆ, ಪಾಯಿಂಟ್ ನಂಬರ್ 1. ಓಕೆ, ಲೆಟ್ಸ್ ಸಿ ಪಾಯಿಂಟ್ ನಂಬರ್ 1 ಅವರಿಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಪಾಯಿಂಟ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಪಾಯಿಂಟ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಪಾಯಿಂಟ್ ನಂಬರ್ 1. ಓಕೆ, ಪಾಯಿಂಟ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು. ಇಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಸೆಲ್ಫ್ ಲವ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್, ನ್ಯೂ ಬಿಗಿನಿಂಗ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಸೆಲ್ಫ್ ಲವ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವೆಷ್ಟು ಸೆಲ್ಫ್ ಲವ್ ಮಾಡ್ತೀರಾ ನೋಡಿ, ನಿಮ್ಮ ಸ್ಪಿರಿಚುವಲಲ್ಲಿ ಗ್ರೋತನ್ನು ನೀವು ನೋಡ್ತೀರಾ ಆ್ಯಂಡ್ ನ್ಯೂ ಬಿಗಿನಿಂಗ್ ಕೂಡ ನಿಮ್ಮ ಲೈಫಲ್ಲಿ ಬರುತ್ತೆ. ಯು ಆರ್ ಬ್ರೇವ್ ಇನಫ್, ಡೋಂಟ್ ಶೋ ಫಿಂಗರ್ಸ್ ಟು ಅದರ್ಸ್. ಓಕೆ, ಯು ಆರ್ ಬ್ರೇವ್ ಇನಫ್. ಸೊ ನೀವು ತುಂಬಾ ಬುದ್ಧಿವಂತರು, ಬೇರೆಯವ್ರಿಗೆ ಫಿಂಗರ್ಸನ್ನು ತೋರಿಸ್ಬೇಡಿ. ಓಕೆ, ದಿಸ್ ಈಸ್ ವಾಟ್ ಗಾಸಿಪ್ ಮಾಡಬೇಡಿ. ಸಕ್ಸಸ್, ಪರ್ಸ್ನಲ್ ಅಚೀವ್ಮೆಂಟ್, ಸೆಲೆಬ್ರೇಷನ್ಸ್. ಓಕೆ, ಮುಂದೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಎರಡು ಸಲ ಬಂದಿದೆ ಇಲ್ಲಿ. ಓಕೆ, ಪರ್ಸ್ನಲ್ ಅಚೀವ್ಮೆಂಟನ್ನು ನೋಡ್ತೀರಾ ಆ್ಯಂಡ್ ಸೆಲೆಬ್ರೇಷನ್ ಕೂಡ ಇದೆ. ಬಟ್ ಯು ಹ್ಯಾವ್ ಟು ಸೆಲ್ಫ್ ಕೇರ್ ಆ್ಯಂಡ್ ಎಮೋಷ್ನಲಿ ಆಗಿಬಿಟ್ಟು ಯಾವುದೇ ಥರದ ಡಿಸಿಷನ್ಸ್ನ ತೊಗೊಳೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಇಲ್ಲಿ ಬಾಟಮ್ ಆಫ್ ದ ಡೆಕ್ ನಾನು ನೋಡಿಲ್ಲ. ಆರ್ ಯು ಲ್ಯಾಕಿಂಗ್ ಕಾನ್ಫಿಡೆನ್ಸ್? ವಾಟ್ ಡೂ ಯು ಫೈಂಡ್ ಡಿಫಿಕಲ್ಟ್ ಟು ಅಕ್ಸೆಪ್ಟ್ ಅಬೌಟ್ ಯುವರ್ ಸೆಲ್ಫ್? ಅಕ್ನಾಲೇಜ್ ಯುವರ್ ಮ್ಯಾಗ್ನಿಫಿಷನ್ಸ್ ಆ್ಯಂಡ್ ಫೋಕಸ್ ಆನ್ ವಾಟ್ ಯು ಡೂ ವೆಲ್ ಟು ಇನ್ಕ್ರೀಸ್ ಯುವರ್ ಸೆಲ್ಫ್ ಎಸ್ಟೀಮ್. ಇಟ್ ಈಸ್ ಸೇಫ್ ಟು ಬಿ ಪವರ್ಫುಲ್ ಇನ್ ಲವಿಂಗ್ ವೇ. ಶೈನ್ ಯುವರ್ ಲೈಟ್ ಟು ರೀಚ್ ಯುವರ್ ಫುಲ್ ಪೊಟೆನ್ಷಿಯಲ್. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಸೆಲ್ಫ್ ಕಾನ್ಫಿಡೆಂಟ್ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದರೆ ಕೀಪ್ ಲೈವ್ ಯುವರ್ ಇನ್ನರ್ ಚೈಲ್ಡ್, ಡೋಂಟ್ ವೆಯ್ಟ್ ಫಾರ್ ಪರ್ಫೆಕ್ಟ್ ಟೈಮ್, ಡೂ ಇಟ್. ಸೊ ಇನ್ನರ್ ಚೈಲ್ಡ್, ನಿಮ್ಮ ಇನ್ನರ್ ಚೈಲ್ಡನ್ನು ಲೈವ್ ಆಗಿ ಇಡೋದಕ್ಕೆಲ್ಲ ಹೇಳ್ತಾ ಇದ್ದೆ. ನಾನು ಹೇಳ್ದೆಲ್ಲ ಕಂಪ್ಯಾಷನೇಟ್ ಎನರ್ಜಿ ಅದು ತುಂಬ ಇಂಪಾರ್ಟೆಂಟ್. ಕಂಪ್ಯಾಷನೇಟ್ ಆ್ಯಂಡ್ ಲವ್ ಎನರ್ಜಿ ಜೊತೆ ಕನೆಕ್ಟ್ ಆಗುವಂಥದ್ದು. ಆ್ಯಂಡ್ ಚೈಲ್ಡ್ಹುಡ್ಡಲ್ಲಿ ಯಾವುದು ಕೆಲಸನ ನೀವು ಮಾಡ್ತಾಯಿದ್ರೆ, ಯಾವೊಂದು ಆಟನ ಆಡ್ತಾ ಇದ್ದರೆ ನೋಡಿ ಅದನ್ನ ಮಕ್ಕಳ ಜೊತೆ ಆಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಾಂದರೆ ಮಕ್ಕಳ ಜೊತೆ ಆದಷ್ಟು ನಿಮ್ಮನ್ನು ನೀವು ಏನು ಹೇಳ್ತಾರೆ, ಮಕ್ಕಳ ಜೊತೆ ಆದಷ್ಟು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದು ತುಂಬ ಒಳ್ಳೆಯದು. ಸೊ ಫೈನಲ್ ಏಂಜಲ್ಸಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, ಇಫ್ ಯು ಬಿಲೀವ್, ನಿಮಗೆ ವಿಶ್ವಾಸ ಇದ್ದರೆ ನೀವೇನು ಅಂದ್ಕೊಂಡಿದ್ದೀರಾ ನೋಡಿ ಅದೆಲ್ಲ ನಡೆಯುತ್ತೆ. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಫೈಲ್ ನಂಬರ್ 2. ಸೊ ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಓಕೆ, ಸೊ ಫೈಲ್ ನಂಬರ್ 2 ರೈಟ್ ನಾವು ನನಗೇನು ಅನಿಸ್ತಾ ಇದೆ ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತಂದರೆ ಫೈನಾನ್ಷಿಯಲಿ ಕೆಲವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಕರಿಯರ್ ರಿಲೇಟೆಡ್ ತುಂಬಾ ಯೋಚನೆ ಮಾಡ್ತಾ ಇರಬಹುದು. ಓಕೆ, ಸೊ ಇನ್ನು ಕೆಲವರು ಸ್ಪಿರಿಚುವಲಿ ವರ್ಕನ್ನು ಕೂಡ ಮಾಡ್ತಾ ಇರ್ಬೋದು. ಕೆಲವರು ಇಲ್ಲಿ ಹೀಲರ್ ಕೂಡ ಆಗಿರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಐ ಡೋಂಟ್ ನೋ ವೈ ನನಗೆ ಇಲ್ಲಿ NKS ಆ್ಯಂಡ್ AH ಸ್ಪೆಲ್ಲಿಂಗ್ ತುಂಬಾ ಸಿಗ್ನಿಫಿಕೆಂಟ್ ಅಂತ ಅನ್ನಿಸ್ತಾ ಇದೆ. ಫೈಲ್ ನಂಬರ್ 2. ಓಕೆ, ಸೊ ನಿಮ್ಮನ್ನು ನೀವು ನಿಮ್ಮನ್ನು ಗ್ರೌಂಡ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ನೇಚರ್ ಜೊತೆ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಹಾಂ, ಎಸ್, ನನಗಿಲ್ಲಿ ಮನಿ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ಮನಿ ಪ್ರಾಬ್ಲಮ್, ಫೋಕಸ್ ಆಗ್ತಾ ಇಲ್ಲ, ಡಿಸ್ಟ್ರ್ಯಾಕ್ಷನ್ಸ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಬೇರೆ ಏನು ಏಂಜಲ್ಸ್ ಪ್ಲೀಸ್. ಥ್ಯಾಂಕ್ ಯು. ಎಸ್, ನೀವು ಓಡ್ತಾ ಇದ್ದೀರಾ,
ಸಿಚುವೇಶನ್ ಹಿಂದೆ ಓಡ್ತಾ ಇರ್ಬೋದು, ಇಲ್ಲಾಂದರೆ ಸಿಚುವೇಶನ್ದ ಎಸ್ಕೇಪ್ ಆಗೋದಕ್ಕೆ ನೀವು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಾ. ನನಗೆ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಬಟ್ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಫ್ ಹೇಗಿದೆ ನೋಡಿ, ಅದನ್ನ ಆ್ಯಸ್ ಇಟ್ ಈಸ್ ಸೆಲೆಬ್ರೇಟ್ ಮಾಡೋದನ್ನು ಕಲೀರಿ. ಇನ್ನು ಕೆಲವರು ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ ಅದನ್ನು ಮಾಡ್ತಾ ಇಲ್ಲ. ಸೊ ಮೇ ಬಿ ನಿಮ್ಮ ಟ್ಯಾಲೆಂಟ್ ಇರ್ಬೋದು, ಮೇ ಬಿ ನಿಮ್ಮ ಸ್ಕಿಲ್ ಇರಬಹುದು. ಸೊ ಅದನ್ನು ನೀವು ನಿಮಗೆ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮೇ ಬಿ ಕೆಲವರಿಗೆ ಡ್ಯಾನ್ಸ್ ತುಂಬ ಇಷ್ಟ ಇರಬಹುದು. ಬೇರೆಯವ್ರಿಗೋಸ್ಕರ ಅಲ್ಲ ಡ್ಯಾನ್ಸ್ ಮಾಡೋದು, ನೀವು ನಿಮಗೋಸ್ಕರ. ಕೆಲವೊಂದು ನಮ್ಮಲ್ಲಿ ಆ ಥರದ ಒಂದು ಕ್ರಿಯೇಟಿವಿಟಿ ಇರುತ್ತೆ, ಅದು ನಮಗೋಸ್ಕರ ಇರುತ್ತೆ. ಓಕೆ, ಯಾವುದೇ ಸಿಚುವೇಶನ್ ಬಂದಾಗ ನಾವು ಅದನ್ನು ಮಾಡೋದ್ರಿಂದ ಸ್ಟ್ರೆಸ್ ಏನಿದೆ ನೋಡಿ ಅದು ರಿಲೀಫ್ ಆಗುತ್ತೆ, ಫಿಯರ್ ಏನಿದೆ ನೋಡಿ ಅದು ಡೌನ್ ಆಗುತ್ತೆ, ಎಂಜೈಟಿಯಿಂದ ಹೊರಗೆ ಬರಬಹುದು. ಓಕೆ, ಡಾನ್ಸ್ ಇರಬಹುದು, ಸಿಂಗಿಂಗ್ ಇರಬಹುದು, ಸಮಥಿಂಗ್ ಈಸ್ ದೇರ್. ಪಾಲ್ ನಂಬರ್ 2, ನೀವು ಅದನ್ನ ಮೊದಲು ಮಾಡ್ತಾ ಇದ್ದೀರಾ, ಬಟ್ ಇವಾಗ ಅದನ್ನ ಬಿಟ್ಟಿದ್ದೀರಾ. ಮೇ ಬಿ ಇದು ಮೆಡಿಟೇಷನ್ ಕೂಡ ಆಗಿರಬಹುದು. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2 ಪೀಪಲ್. Pile number 2 people. Pile number 2. Thank you so much. Thank you. Pile number 2 people, ಲೇಸಿನೆಸ್ ಇರಬಹುದು. ಓಕೆ, ಲೇಸಿನೆಸ್ಸನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಲೇಸಿನೆಸ್ ಇದೆ. ಪೈಲ್ ನಂಬರ್ 2 ಪೀಪಲ್ ಒಂದು ವಸ್ತುನ ಒಂದಲ್ಲಿ ಇಟ್ಟರೆ ಅಲ್ಲೇ ಇರುತ್ತೆ, ಅದನ್ನು ತೆಗೆಯುವುದಿಲ್ಲ. ಆ್ಯಂಡ್ ಪರ್ಫೆಕ್ಟ್ ಆರ್ಗನೈಸ್ ಇಲ್ಲ, ಕ್ಲೀನ್ ಇಲ್ಲ. ಎಸ್, ಲುಕ್, 9 ಆಫ್ ಸೋಟ್ಸ್. ಲೇಸಿನೆಸ್ ಇದೆ. ಓಕೆ, ಆ್ಯಂಡ್ ಕ್ಲೀನ್ ಇಲ್ಲ. ಎಸ್, ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ನನಗೆ ಪಿಕ್ಚರ್ನ ತೋರಿಸಿದ್ದು ಅದೇ ಥರ ಇದೆ. ಆರ್ಗನೈಸ್. ಪೈಲ್ ನಂಬರ್ 2. ಲೈಫಲ್ಲಿ ಹಣ ಬರ್ತಾ ಇಲ್ವಾ? ಬ್ಲಾಕೇಜ್ ಕ್ರಿಯೇಟ್ ಆಗ್ತಾ ಇದೆಯಾ? ಫ್ರಂಟ್ ಡೋರ್ನ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಟಾಯ್ಲೆಟ್, ಬಾತ್ರೂಮ್ ಚೆನ್ನಾಗಿ ಕ್ಲೀನಾಗಿರಲಿ. ಓಕೆ, ಆ್ಯಂಡ್ ರಾತ್ರಿ ಮಲೋಕ್ಕಿಂತ ಮುಂಚೆ ಪಾತ್ರೆಗಳನ್ನು ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿರಿ. ಬಿಕಾಸ್ ಆಪರ್ಚುನಿಟಿ ಇದೆ. ಪೈಲ್ ನಂಬರ್ 2, ಆಪರ್ಚುನಿಟಿ ಇದೆ. ಏಂಜಲ್ಸ್ ಕೂಡ ನಿಮಗೆ ಹೇಳ್ತಾ ಇದ್ದಾರೆ, ದೇವರು ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ, ಬಟ್ ಯು ಆರ್ ನಾಟ್, ನೀವು ಅದನ್ನ ನೋಡ್ತಾ ಇಲ್ಲ. ಸೊ ಯಾವುದ್ರಲ್ಲೋ ಒಂದರಲ್ಲಿ ನೀವಿದ್ದೀರಾ, ವರಿ ತುಂಬ ಮಾಡ್ತಾ ಇದ್ದೀರಾ. ನನಗಿಲ್ಲಿ ಫೈನಾನ್ಷಿಯಲಿ ಜಾಸ್ತಿ ವರಿನ ನಾನು ನೋಡ್ತಾ ಇದ್ದೀನಿ. ನಿಮಗೆ ಬಜೆಟಿಂಗ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2 ಪೀಪಲ್, ಮನಿ ಬಜೆಟಿಂಗ್. ಓಕೆ, ಸೊ ಎಸ್, ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಎಸ್, 3 of Pentacles. Again, it's a money. Pile number 2. Again, 2 of Pentacles. ಇಲ್ಲಿ ಇಂಬ್ಯಾಲೆನ್ಸ್ನ ನಾನು ನೋಡ್ತಾ ಇದ್ದೀನಿ. ಇಂಬ್ಯಾಲೆನ್ಸ್ ಇದೆ ಇಲ್ಲಿ. ಎಸ್, ದ ಡೆವಿಲ್. ಹಣದ ಹಿಂದೆ ಹೆಚ್ಚು ಓಡಬೇಡಿ. ಪೈಲ್ ನಂಬರ್ 2. ನೀವು ಹಣದ ಹಿಂದೆ ಎಷ್ಟು ಓಡ್ತೀರಾ ನೋಡಿ, ಅದು ನಿಮ್ಮನ್ನು ಇನ್ನಷ್ಟು ಓಡಿಸುತ್ತೆ. ಅಟ್ರ್ಯಾಕ್ಟ್ ಮಾಡಿ. ಓಕೆ, ಸೊ ತುಂಬ ಮ್ಯಾನಿಫೆಸ್ಟೇಷನ್ ನೀವು ಮಾಡಿರ್ಬೋದು. ಪೈಲ್ ನಂಬರ್ 2 ತುಂಬಾ ಮ್ಯಾನಿಫೆಸ್ಟೇಷನ್ ಯೂಟ್ಯೂಬಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಎಲ್ಲೆಲ್ಲ ನೋಡ್ತೀರಾ ನೋಡಿ, ಅಲ್ಲೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಬಟ್ ಆಗಿಲ್ಲ. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. ತುಂಬಾ ಲ್ಯಾಕ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಮನಿ ಬಗ್ಗೆ. ಲ್ಯಾಕ್ ಮೆಂಟಾಲಿಟಿ ನಿಮ್ಮದು. ಎಸ್, 4 of Cups. ಎಮೋಷ್ನಲಿ ತುಂಬಾ ಫೀಲ್ ಮಾಡ್ತಾ ಇದ್ದೀರಾ. 7 of Swords. ಫಸ್ಟ್ ಆಫ್ ಆಲ್ ನಿಮಗೆ ನೀವು ಕ್ವಶನ್ನ ಕೇಳಿ, ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು. ಪೈಲ್ ನಂಬರ್ 2 ನನಗೆ ಇಲ್ಲಿ ಆ ಥರ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ನಿಮಗೆ ನೀವು ಕ್ವಶನ್. ಐ ಸೀನ್ 555. ಪೈಲ್ ನಂಬರ್ 2. ಪೈಲ್ ನಂಬರ್ 1 ನಾನು 333 ನೋಡ್ತಾ ಇದ್ದೆ. ಪೈಲ್ ನಂಬರ್ 2 ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನು ವೆಯ್ಟ್ ಮಾಡ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 1 ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತಂದರೆ ಗ್ರೋತ್ ನಡೀತಾ ಇದೆ. ಸೊ ಹಾಗಾಗಿ ಸಿಚುವೇಶನ್ ಆ ಥರ ಇದೆ. ನಿಮ್ಮ ಜೀವನದಲ್ಲಿ 555 ಇದೆ. ಸೊ ಇಟ್ಸ್ ಅ ಚೇಂಜ್.
ನಿಮ್ಮ ಜೀವನದಲ್ಲಿ ಚೇಂಜ್ ಅಗತ್ಯ ಇದೆ. ಪೈಲ್ ನಂಬರ್ 2 ಪೀಪಲ್. ಚೇಂಜ್ ತುಂಬ ಅಗತ್ಯ ಇದೆ. ಆ್ಯಂಡ್ ಯಾವುದರ ಮೇಲೆ ತುಂಬ ಒಬ್ಸೆಸ್ಡ್ ಆಗಿದ್ದೀರಾ ಅನ್ನೋದನ್ನು ನೋಡಿ. ಔಟ್ ಆಫ್ ಕಂಟ್ರೋಲ್ ಆಗೋಗಿದೆ ಪೈಲ್ ನಂಬರ್ 2 ನಿಮ್ಮ ಲೈಫ್. ಔಟ್ ಆಫ್ ಕಂಟ್ರೋಲ್. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸಮಥಿಂಗ್ ಈಸ್ ಬ್ಲಾಕಿಂಗ್ ಯುವರ್ ಕ್ರಿಯೇಟಿವಿಟಿ ಬಿಕಾಸ್ ದ ಡೆವಿಲ್ ಕಾರ್ಡ್ ಬಂದಿದೆ. ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನೋಡಿ, ಅದನ್ನ ಯಾವುದೋ ಒಂದು ಎನರ್ಜಿ ಬ್ಲಾಕ್ ಮಾಡ್ತಾ ಇದೆ. ಆ್ಯಂಡ್ ಇನ್ನೊಂದು, ಯಾರ ಜನರ ಸರೌಂಡಿಂಗ್ ಇದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಸೊ ಯಾರ ಜನರ ಸರೌಂಡಿಂಗ್ ನೀವಿದ್ದೀರಾ ಅನ್ನೋದನ್ನು ನೋಡಿ. ಆ್ಯಂಡ್ ಒಂದು ವೇಳೆ ನಿಮಗೆ 555 ಏಂಜಲ್ಸ್ ನಂಬರ್ ರೀಸೆಂಟ್ಲಿ ತುಂಬ ಸಲ ನೋಡೋಕ್ಕೆ ಸಿಗ್ತಾ ಇದೆ ಅಂತಂದರೆ, ಇಟ್ ಮೀನ್ಸ್ ದ್ಯಾಟ್ ರೈಟ್ ನಾವು ಯಾವ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ನೋಡಿ, ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಮೇ ಬಿ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಇರಬಹುದು, ಟಾಕ್ಸಿಕ್ ಜನರು ಇರ್ಬೋದು, ಎನಿ ಕೈಂಡ್ ಆಫ್, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪೈಲ್ ನಂಬರ್ 2, ಯಾವುದು ನಿನ್ನಲ್ಲಿಲ್ಲ ಅದರ ಮೇಲೆ ಫೋಕಸ್ ಮಾಡುವ ಬದಲು ಯಾವುದು ನಿನ್ನಲ್ಲಿದೆ ಅದರ ಮೇಲೆ ಫೋಕಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಹಣ ಮಾಡೋದಕ್ಕೆ ಶಾರ್ಟ್ಕಟ್ ಯಾವತ್ತೂ ಉಪಯೋಗ ಮಾಡಬೇಡಿ ಪೈಲ್ ನಂಬರ್ 2 ಪೀಪಲ್. ಯಾವತ್ತೂ ಮಾಡಬೇಡಿ. ಓಕೆ, ಯಾವತ್ತೂ ಮಾಡಬೇಡಿ. ಓಕೆ, ಆ್ಯಂಡ್ ವಾಟ್ ಎಲ್ಸ್ ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಆಪರ್ಚುನಿಟಿನ ನೋಡ್ತಾ ಇಲ್ಲ ಪೈಲ್ ನಂಬರ್ 2. ಅದೇ ನಾನು ಹೇಳ್ದೆಲ್ಲ, ಬ್ಲಾಕೇಜನ್ನು ಕ್ರಿಯೇಟ್ ಮಾಡಿದ್ದೀರಾ ಮೇ ಬಿ ದ ಡೆವಿಲಿಂದ. ಹಣದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಅಬ್ಸೆಸ್ಡ್ ಆಗಿದ್ದೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನೋಡಿ, ನಿಮ್ಮ ಅಬ್ಸೆಸ್ಡ್ ಎಲ್ಲಿದೆ ಅನ್ನೋದನ್ನು ನೋಡಿ. ಯಾವುದನ್ನು ತುಂಬ ಅತಿಯಾಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಪೈಲ್ ನಂಬರ್ 2. ಓಕೆ, ಸೊ ನನಗಿಲ್ಲಿ ಯಾವೊಂದು ಎನರ್ಜಿ ಸಿಗ್ತಾ ಇದೆ ನೋಡಿ. ಯಾವುದ್ರ ಮೇಲೆ ಹೆಚ್ಚಿನ ಗಮನ ಇವಾಗ ಇದೆ ಅಲ್ಲಿಂದ ಗಮನನ ಆಫ್ ಆಯಿತು. ಸೊ ರೈಟ್ ನಾವು ಯಾವುದ್ರ ಮೇಲೆ ಹೆಚ್ಚಿನ ಫೋಕಸ್ಡ್ ಇಟ್ಟಿದ್ದೀರಾ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದು, ಪೈಲ್ ನಂಬರ್ 2 ಪೀಪಲ್, ನಿಮ್ಮ ಹಸ್ಬೆಂಡ್ಗೆ ಏನಾದರೂ ನೀವು ಚೀಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ನಿಮ್ಮ ವೈಫಿಗೆ ಏನಾದರೂ ಚೀಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮಾಡಬೇಡಿ. ಓಕೆ, ಬಿಕಾಸ್ ಶಿ ಈಸ್ ಗುಡ್ ಫಾರ್ ಯು, ಹೀ ಈಸ್ ಗುಡ್ ಫಾರ್ ಯು ಅಂತಂದರೆ ನಿಮಗೆ ಮದುವೆ ಆಗಿದೆ, ಬಟ್ ಸ್ಟಿಲ್ ನೀವು ಬೇರೆಯವ್ರ ಜೊತೆ ಚಾಟ್ ಮಾಡ್ತಾ ಇದ್ದೀರಾ. ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಚಾಟಿಂಗ್ ಹೇಗಿದೆ ಅನ್ನೋದನ್ನು ನೋಡಿ. ಮಾಡಬೇಡಿ, ನೀವು ಮೋಸ ಮಾಡ್ತಾ ಇದ್ದೀರಾ. ಡೋಂಟ್ ಡೂ ದ್ಯಾಟ್. ಬಿಕಾಸ್ ಆ ಪರ್ಸನ್ ತುಂಬ ನಿಮ್ಮ ಜೀವನದಲ್ಲಿ ನಿಮ್ಗೆ ಅನಿಸುತ್ತೆ ಆಪರ್ಚುನಿಟಿ ಇಲ್ಲ, ನಾನು ಸ್ಟಕ್ ಆಗಿದ್ದೀನಿ, ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅನ್ಯೂಸ್ಡ್ ಯಾವುದಿದೆ ನೋಡಿ ಅದನ್ನ ಹೊರಗೆ ಹಾಕಿ. ಅನ್ಯೂಸ್ಡ್ ಯಾವ್ದು ನೀವು ಯೂಸ್ ಮಾಡ್ತಾ ಇಲ್ಲ ನಿಮ್ಮ ಜೀವನದಲ್ಲಿ, ಅದನ್ನು ಥ್ರೋ ಮಾಡಿ. ನೀವು ಎಲ್ಲಿ ತನಕ ಥ್ರೋ ಮಾಡೋದಿಲ್ಲ ನೋಡಿ, ನಿಮ್ಮ ಜೀವನದಲ್ಲಿ ಚೇಂಜ್ ಬರೋದೇ ಇಲ್ಲ. ಚೇಂಜ್ ಇದೆ, ಬಟ್ ಆಪರ್ಚುನಿಟಿ ಬರೋದಿಲ್ಲ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಆಪರ್ಚುನಿಟಿ ಬರೋದಕ್ಕೆ ಅನ್ಯೂಸ್ಡ್ ವಸ್ತುಗಳು ಏನಿದೆ ಅದನ್ನ ಹೊರಗೆ ಹಾಕಿ. ಬಿಕಾಸ್ ಎಲೆಕ್ಟ್ರಿಕ್ಸ್ ಇರಬಹುದು, ಎಲೆಕ್ಟ್ರಾನಿಕ್ಸ್ ಇರಬಹುದು, ಅದನ್ನೆಲ್ಲ ಹೊರಗೆ ಹಾಕಿ. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ರೈಟ್ ನಾವು. ನಿಮ್ಮ ಜೀವನದಲ್ಲಿ ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ. ಮೇ ಬಿ ನಿಮ್ಮ ಫ್ಯಾಮ್ಲಿ ಅವ್ರ ಜೊತೆ ಕೂಡ ಚೆನ್ನಾಗಿ ನಡೀತಾ, ಅವ್ರ ಜೊತೆ ಸರಿಯಾದ ರಿಲೇಷನ್ಶಿಪ್ ಕೂಡ ಸರಿಯಾಗಿ ಇಲ್ಲದೇ ಇರಬಹುದು. ಓಕೆ, ಸೊ ಇನ್ನು ಕೆಲವರು ಲೈಫಲ್ಲಿ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ, ಬಟ್ ಆಪರ್ಚುನಿಟಿ ಬರ್ತಾ ಇಲ್ಲ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಪೈಲ್ ನಂಬರ್ 2 ಪೀಪಲ್ ಏನು ಅಂತಂದರೆ, ಇಲ್ಲಿ ಯಾವುದನ್ನು ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ನೋಡಿ, ಅದನ್ನ ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ, ಲೂಸಪ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಯಾವುದರ ಹಿಂದೆ ಓಡ್ತಾ ಇದ್ದೀರಾ ನೋಡಿ, ಅದರ ಹಿಂದೆ ಓಡಬೇಡಿ, ಸ್ಟಾಪ್ ಮಾಡಿ. ಓಕೆ, ಸ್ಟಾಪ್ ಮಾಡಿ, ಅದರ ಹಿಂದೆ ಓಡಬೇಡಿ. ಆ್ಯಂಡ್ ನಿಮಗೆ ಮನಿ ಬಜೆಟಿಂಗ್ ಮಾಡುವಂಥ ಅವಶ್ಯಕತೆ ಇದೆ. ಕೆಲವರು ಎರಡೆರಡು ಆಪ್ಷನ್ಸ್ ಮೇಲೆ ಬೇಗ ಮನಿ ಆಗಲಿ ಅನ್ನೋದು ಏನಾದರೂ ಶಾರ್ಟ್ಕಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಸ್ಟಾಪ್ ಮಾಡಿ, ಇವಾಗಲೇ ಮಾಡೋದಕ್ಕೆ ಹೋಗಬೇಡಿ. ಮನೆಯವರು ಏನು ಹೇಳ್ತಾರೆ ನೋಡಿ ಅದನ್ನು ಕೇಳಿ. ಓಕೆ, ಸೊ ಎಸ್, ಆಪರ್ಚುನಿಟಿ ಇದೆ, ಆಪರ್ಚುನಿಟಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಮೇ ಬಿ ಇದು ಕರಿಯರ್, ಹಣ ಇರಬಹುದು. ಸೊ ಇಲ್ಲಾಂದರೆ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬರೋದಕ್ಕೆ ಕೂಡ ಇವಾಗ ಆಪರ್ಚುನಿಟಿ ನಿಮಗಿದೆ. ಓಕೆ, ಪೈಲ್ ನಂಬರ್ 2, ಬಟ್ ಮನೆಯಲ್ಲಿರುವಂತಹ ಬೇಡದ ಥಿಂಗ್ಸ್ ಹೊರಗೆ ಹಾಕುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಆರ್ಗನೈಸ್, ಮನೇನ ಆದಷ್ಟು ಆರ್ಗನೈಸ್ ಮಾಡಿ ಇಡುವಂಥ ಅವಶ್ಯಕತೆ ಇದೆ. ಮೈಂಡ್, ಓಕೆ, ಎಲೋನ್ನೆಸ್, ಓಕೆ, ಆ್ಯಂಡ್ ದ ಸೋರ್ಸ್, ಮೂಲ, ಎನರ್ಜಿ. ಓಕೆ, ಸೊ ಪೈಲ್ ನಂಬರ್ 2 ಪೀಪಲ್.
ಸೊ ಮೈಂಡಲ್ಲಿ ಏನೆಲ್ಲ ನಡೀತಾ ಇದೆ ನೋಡಿ, ಅದನ್ನ ರೈಟ್ ನಾವು ಸ್ಟಾಪ್ ಮಾಡಿ. ಓಕೆ, ಬಿಕಾಸ್ ನಾವು ಹೇಳಿದ್ದನ್ನು ಮೈಂಡ್ ಕೇಳಬೇಕು, ಮೈಂಡ್ ಹೇಳೋದನ್ನು ನಾವು ಕೇಳೋದಲ್ಲ. ಓಕೆ, ಆ್ಯಂಡ್ ನೀವೇನಾದರೂ ಎಲೋನ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ಓಕೆ, ಇಟ್ಸ್ ಫೈನ್. ಎಂಜಾಯ್ ಯುವರ್ ಎಲೋನ್ನೆಸ್. ಕೆಲವೊಮ್ಮೆ ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಮೋರ್. ಪಾಯಿಂಟ್ ನಂಬರ್ 2, ನಿಮ್ಮನ್ನು ನೀವು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡುವಂಥ ಅವಶ್ಯಕತೆ ಇದೆ. ಹಣದಿಂದ ಹೊರಗೆ ಬನ್ನಿ, ಹಣದ ವಿಚಾರದಿಂದ ಹೊರಗೆ ಬನ್ನಿ. ಓಕೆ, ಆ ಒಂದು ಮೂಲದ ಜೊತೆ ಕನೆಕ್ಟ್ ಆಗಿ, ವಿಚ್ ವಿಲ್ ಮೇಕ್ ಯು ಶೈನ್. ಆ ಮೂಲ ಯಾವುದು? ಕನೆಕ್ಷನ್, ದೇವರ ಜೊತೆಗಿನ ಕನೆಕ್ಷನ್. ಪಾಯಿಂಟ್ ನಂಬರ್ 2, ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಯು ಆರ್ ಡಿಸ್ಕನೆಕ್ಟೆಡ್. ನೀವು ಡಿಸ್ಕನೆಕ್ಟೆಡ್ ಆಗಿದ್ದೀರಾ ದೇವರಿಂದ. ಓಕೆ, ಮೇ ಬಿ ಮೊದಲು ತುಂಬ ಟೆಂಪಲಿಗೆ ಹೋಗ್ತಾ ಇದ್ದೀರಾ, ಮಂತ್ರ ಚಾಂಟ್ ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಬಟ್ ರೈಟ್ ನೌ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಸೊ ರೈಟ್ ನೌ ಅದೇ ಸೋರ್ಸಿಂದ ನಿಮಗೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಪಾಲ್ ನಂಬರ್ 2 ಪೀಪಲ್. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಪಾಲ್ ನಂಬರ್ 2. ಸೊ ಲೆಟ್ಸ್ ಸಿ ಈ ಕಾರ್ಡಿಂದ ಏನು ನಿಮ್ಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಪಾಲ್ ನಂಬರ್ 2 ಅವರಿಗೆ ಬೇರೆ ಏನು ಗೈಡೆನ್ಸ್ ಇದೆ? ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡಿಯರ್ ಏಂಜಲ್ಸ್ ಗೈಡ್ ಮಿ ಫಾರ್ ಪಾಲ್ ನಂಬರ್ 2. Do people listen when you speak? Do you feel like you are not being heard? Know exactly what you to communicate. Use telepathy to convey your message through visualization and the imagination. Send mental pictures as you speak, heart to heart and mind to mind. ಸೊ ಯಾರ ಜೊತೆ ನೀವು ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ, ಬಿಕಾಸ್ ನಂಬರ್ 5 ಕೂಡ ನಾನು ಕ್ಯಾಮರಾದಲ್ಲಿ ನೋಡಿದ್ದೆ ಇಲ್ಲಿ, ಆ್ಯಂಡ್ ನಿಮಗೂ ಕೂಡ ಹೆಚ್ಚು 5 ಸಿಗ್ತಾ ಇದ್ದರೆ ಇಟ್ಸ್ ಅ ಕಮ್ಯುನಿಕೇಷನ್. ಸೊ ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡಿ. ಒಂದು ವೇಳೆ ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಟೆಲಿಪತಿನ ಯೂಸ್ ಮಾಡಿ ವಿಜುವಲೈಸ್ ಮಾಡುವಂಥದ್ದು, ನೀವು ನಿಮ್ಮ ವಿಷಯಗಳನ್ನು ಅವರ ಮುಂದೆ ಇಡ್ತಾ ಇರುವಂಥದ್ದು. ಓಕೆ, ಸೊ ಡೂ ದ್ಯಾಟ್. ಓಕೆ, leopard skin jasper. Okay, are people around you suddenly changing their tone? Have you decided it is time to change yours? Do you need to more flexible like a leopard? Stalk yourself mentally, physically, spiritually and emotionally. Observe yourself and those around you. Look, pile number 2, this is what I am saying. aloneness feel ಮಾಡ್ತಾ ಇದ್ದೀರಾ? ಸ್ಟಾಕ್ ಯುವರ್ ಸೆಲ್ಫ್. ನಿಮ್ಮ ಸುತ್ತಮುತ್ತ ಇರುವಂತಹ ಜನರು, ನಿಮ್ಮ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ಗೆ ನೀವು ಡೈಲಿ ಕಾಲ್ ಮಾಡ್ತಾ ಇದ್ರಿ, ನೀವು ಒಂದು ಜಾಗದಲ್ಲಿ ಮೀಟ್ ಆಗ್ತಾ ಇದ್ರಿ, ಬಟ್ ರೀಸೆಂಟ್ಲಿ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ರೀಸೆಂಟ್ಲಾಗಿ ಅವರು ನಿಮ್ಮನ್ನು ಕಾಲ್ ಮಾಡ್ತಾ ಇಲ್ಲ, ಇಲ್ಲಾಂದರೆ ನಿಮ್ಮನ್ನು ಮೀಟ್ ಆಗ್ತಾ ಇಲ್ಲ. ಇಟ್ಸ್ ಮೀನ್ ದ್ಯಾಟ್ ಯು ಹ್ಯಾವ್ ಟು ಚೇಂಜ್. ಅವ್ರು ಚೇಂಜ್ ಆಗಿದ್ದಾರೆ. ಸೊ ನೀವು ಕೂಡ ಚೇಂಜ್ ಆಗುವಂತಹ ಬದಲಾವಣೆಯನ್ನು ತನ್ನಿ ಲೈಫಲ್ಲಿ. ಪಾಯಲ್ ನಂಬರ್ 2, ಸ್ಟಾಕ್ ಯುವರ್ ಸೆಲ್ಫ್ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ಆ್ಯಂಡ್ ಎಮೋಷ್ನಲಿ. ಸ್ಟಾಕ್ ಮಾಡಿ ನಿಮ್ಮನ್ನು. ಪಾಯಲ್ ನಂಬರ್ 2. ಓಕೆ, ಸೊ ಮೆಂಟಲಿ ನೋಡಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಫಿಸಿಕಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ, ಸ್ಪಿರಿಚುವಲಿ ನೀವು ಏನು ಮಾಡ್ತಾ ಇದ್ದೀರಾ, ಎಮೋಷ್ನಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿ. ಅಬ್ಸರ್ವ್ ಪಾಯಲ್ ನಂಬರ್ 2. ಯಾವಾಗ ನೋಡಿದ್ರೆ ಚಟರ್ಪಟ ಮಾಡೋದಲ್ಲ ಪಾಯಲ್ ನಂಬರ್ 2. ಯು ಹ್ಯಾವ್ ಟು ಲಿಸನ್, ಯು ಹ್ಯಾವ್ ಟು ಅಬ್ಸರ್ವ್ ಯುವರ್ ಸೆಲ್ಫ್. ಪಾಯಲ್ ನಂಬರ್ 2. ಓಕೆ, ಸೊ ಕಿವಿ ಹಿಂಡ್ತಾರೆ ಇಲ್ಲ ಅಂದರೆ ಪಾಲ್ ನಂಬರ್ 2, ನಾನು ಹಿಂಡಲ್ಲ. ಏಂಜಲ್ಸ್, ಯೂನಿವರ್ಸ್, ಏಂಜಲ್ ಆಫ್ ಚೇಂಜ್, ಎಂಬ್ರೇಸ್ ದ ಚೇಂಜಸ್ occurring in your life. I recognize that all changes bring better life situation. I'm grateful that the energy flowing through me is in me balance. I have a strong physical structure. All parts of my body feel good. Angel of change ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆರೆಂಜ್ ಕ್ಯಾಲಸೈಟ್. ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ಮೇಜರ್ ಚೇಂಜಸ್ ದ್ಯಾಟ್ ಆರ್ ಚಾಲೆಂಜಿಂಗ್ ಯುವರ್ ಎಮೋಷನಲ್ ಸ್ಟೇಟ್? ರೈಟ್ ನೋ ಎಮೋಷನಲ್ ಸ್ಟೇಟ್ ತುಂಬಾ ನಿಮ್ಮದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು. ಟ್ರಸ್ಟ್ ದ ಪ್ರೋಸೆಸ್, ಟ್ರಸ್ಟ್ ಇನ್ ದ ಪ್ರೋಸೆಸ್ ಆಫ್ ಚೇಂಜ್ ಆ್ಯಂಡ್ ಹಾನರ್ ಯುವರ್ ಫೀಲಿಂಗ್ಸ್. Take the time to balance energy. Pay particular attention to your health of your nerves, bones and muscles. ಹೆಲ್ತಿನ ಮೇಲೆ ಹೆಚ್ಚಿನ ಗಮನನ ಕೊಡಿ. ಪಾಲ್ ನಂಬರ್ 2. ರೈಟ್ ನೌ ನಿಮ್ಮ ಹೆಲ್ತ್ ಕೂಡ ನಾನು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋದಿಲ್ಲ, ಬಿಕಾಸ್ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಮೆಂಟಲಿ ಸರಿಯಾಗಿ ನಿದ್ದೆ ಬರದೇ ಇರ್ಬೋದು ರಾತ್ರಿ ಹೊತ್ತು. ಸೊ ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ ಚೇಂಜ್ ಮಾಡಿ. ಎಷ್ಟು ಹೊತ್ತು ಯಾವಾಗ ನಿದ್ದೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಯಾವುದರ ಮೇಲೆ ಹೆಚ್ಚು ಅಬ್ಸೆಸ್ಡ್ ಆಗಿದ್ದೀರಾ ಅನ್ನೋದನ್ನು ನೋಡಿ, ಬಿಕಾಸ್ ತುಂಬ ಅಬ್ಸೆಸ್ಡ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಪಾಯಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ಏನೇನು ಮೆಸೇಜ್ ಇದೆ. ಪಾಯಲ್ ನಂಬರ್ 2ಗೆ ಏನು ಮೆಸೇಜ್ ಇದೆ ಇದರಿಂದ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್, ಥ್ಯಾಂಕ್ ಯು. ಏಂಜಲ್ ನಂಬರ್ಸ್. ಓಕೆ, ಇವಾಗಷ್ಟೇ ನನಗೆ ಕಾಣ್ತು ಏಂಜಲ್ಸ್ ನಂಬರ್, ಸಿಂಬಲ್, ಸೈನ್ಸ್, ಡ್ರೀಮ್ಸ್, ವರ್ಡ್ಸ್ ಆರ್ ಟ್ರೈಂಗ್ ಟು ಟೆಲ್ ಯು ಸಮಥಿಂಗ್. ಪಾಯಲ್ ನಂಬರ್ 2. ಏಂಜಲ್ಸ್ ನಂಬರ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆಯಾ? ಗೂಗಲ್ ಮಾಡಿ, ಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಏಂಜಲ್ ನಂಬರ್ ಯಾಕೆ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸಿಂಬಲ್ಸ್,
ಒಂದು ಕಡೆ ನೀವು ಹೋಗ್ತಾ ಇದ್ದೀರಾ, ಅಲ್ಲಿ ಓಮ್ ನಿಮಗೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಹೋಗ್ತಾ ಇದ್ದೀರಾ, ಓಮ್ ಕಾಣ್ತಾ ಇದೆ. ಇಟ್ ಮೀನ್ಸ್ ದಟ್ ಚಾಂಟ್ ಓಮ್, ಡೂ ಮೆಡಿಟೇಷನ್. ಪಾಲ್ ನಂಬರ್ 2 ಸೈನ್, ಯಾವುದೇ ಥರದ ಸೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು ವೇಳೆ ನಿಮಗೆ ಸೈನ್ ಆ್ಯರೋ ಕಾಣ್ತಾ ಇದೆ, ಅಪ್ವರ್ಡ್ ಆ್ಯರೋ ಕಾಣ್ತಾ ಇದೆ ಅಂತಂದರೆ ಮೂವ್ ಫಾರ್ವರ್ಡ್, ಮುಂದೆ ಹೋಗು. ಡ್ರೀಮ್ಸ್ ಯಾವ ಥರದ್ದು ಕಾಣ್ತಾ ಇದೆ ಅನ್ನೋದನ್ನು ನೋಡಿ. ಒಂದು ವರ್ಡ್ಸ್ ಪದೇ ಪದೇ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಬ್ಯಾಲೆನ್ಸ್ ಬ್ಯಾಲೆನ್ಸ್. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಸೆಲ್ಫ್. ಪಾಲ್ ನಂಬರ್ 2. ಸೊ ನಿಮಗೆ ಸಖತ್ ಮೆಸೇಜ್ ಸಿಗ್ತಾ ಇದೆ. ಪಾಲ್ ನಂಬರ್ 2 ಸಖತ್ ಮೆಸೇಜ್ ಸಿಗ್ತಾ ಇದೆ. ಎಸ್, ಸಖತ್ ಮೆಸೇಜ್ ಸಿಗ್ತಾ ಇದೆ ನಿಮಗೆ. ಪಾಲ್ ನಂಬರ್ 2 ಪೀಪಲ್, ಇಟ್ ಈಸ್ ಅ ಮಾಸ್ಟ್ರಿ. It is a mastery, but it will come out. It is a mystery, but it will come out clearly, step by step. Actually, ನಾನು ಚಾನಲ್ ಆಗಿ ಬರೆದಿರುವಂಥದ್ದು. ಸೊ ಎಸ್, ಸೊ ಮಿಸ್ಟ್ರಿ ಇದೆ ಪಾಲ್ ನಂಬರ್ 2 ಇನ್ ಯೋರ್ ಲೈಫ್. ಇಟ್ ವಿಲ್ ಕಮ್ ಔಟ್ ಕ್ಲಿಯರ್ಲಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಲೈಫಲ್ಲಿ ಅನ್ನೋದು. ಇಟ್ ಈಸ್ ಟೈಮ್ ಟು ಶೈನ್, ಥಿಂಕ್ ಬಿಗ್ ಆ್ಯಂಡ್ ಮೂವ್ ಫಾರ್ವರ್ಡ್. ಎಸ್, ಇವಾಗ ಸರಿಯಾದ ಸಮಯ. ಪಾಲ್ ನಂಬರ್ 2, ಥಿಂಕ್ ಬಿಗ್. ಪಾಲ್ ನಂಬರ್ 2. ಓಕೆ, ಸೊ ಫೈನಲ್ ಒಂದು ಕಾರ್ಡ್ ನೋಡೋಣ. ಏಂಜಲ್ ಏನು ಹೇಳಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. Pile number 2. Thank you so much. Okay. Listen to your intuition. Yes, pile number 2. ಜನರ ಮಾತನ್ನು ಕೇಳಬೇಡಿ, ನಿಮ್ಮ ರಿಮೋಟನ್ನು ಬೇರೆಯವರಿಗೆ ಕಂಟ್ರೋಲ್ ಮಾಡೋದಕ್ಕೆ ಕೊಡಬೇಡಿ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಓಕೆ, ಆ್ಯಂಡ್ ಇಲ್ಲೂ ನಾನೊಂದು ಮಾತು ಹೇಳಿದೆ, ನಿಮ್ಮ ಮನೆಯವರು ಪೇರೆಂಟ್ಸ್ ಏನು ಹೇಳ್ತಾರೆ ಅದನ್ನು ಕೇಳಿ ಅನ್ನೋದು ಕೇಳಿ. ಓಕೆ, ಬಟ್ ಆಲ್ಸೋ ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮನ ಕೇಳುವಂಥ ಅವಶ್ಯಕತೆ ಇದೆ. ಪಾಲ್ ನಂಬರ್ 2 ಆ್ಯಂಡ್ ಬಾಟಮ್ ಆಫ್ ದ ಡೆಕ್. ಡ್ಯೂ ಯು ಫೀಲ್ ಲೈಕ್ ಯು ಕೀಪ್ ಮಿಸ್ಸಿಂಗ್ ಆಪರ್ಚುನಿಟೀಸ್? ನೋಡಿ, ಯಾವುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅದನ್ನೇ ತಾನೇ ಹೇಳ್ತಾ ಇದ್ದೆ ಇಲ್ಲಿ. ಡ್ಯೂ ಯು ಫೀಲ್ ಲೈಕ್ ಯು ಕೀಪ್ ಮಿಸ್ಸಿಂಗ್ ಆಪರ್ಚುನಿಟಿ? ಡ್ಯೂ ಯು ವಿಶ್ ಟು ರೆಕಗ್ನೈಸ್ ಆಪರ್ಚುನಿಟಿ ವೆನ್ ದೇ knock? Have a faith that divine time is at play in your life. Believe that you are always in the right place at the right time with the right people. ಫೇತ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ಫೇತ್ ಬೇಕು. ಪಾಲ್ ನಂಬರ್ 2. ಫೇತ್ ಇಲ್ಲದೆ ಮ್ಯಾನಿಫೆಸ್ಟೇಷನ್ ನಡೆಯೋದಿಲ್ಲ, ನೆನಪಲ್ಲಿಟ್ಕೊಳ್ಳಿ. ಅದು ಆಗುತ್ತೆ ಅನ್ನೋದು ನಿಮಗೆ ವಿಶ್ವಾಸ ಇರಬೇಕು. ಮಾಸ್ಟರ್ ಯುವರ್ ಸೆಲ್ಫ್. ಪಾಲ್ ನಂಬರ್ 2, ಮಾಸ್ಟರ್. ಓಕೆ, ಸೊ ಇಲ್ಲಿ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆ ಇಯರ್ ಫ್ರಮ್ ನೌ 1 ವರ್ಷದ ಒಳಗಡೆ ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ನೀವು ನೋಡಬಹುದು. ಪಾಲ್ ನಂಬರ್ 1, ಪಾಲ್ ನಂಬರ್ 2 ಪೀಪಲ್. ಓಕೆ, ಸಾರಿ. ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಾಲೋ ಮಾಡಿ ಗೈಡೆನ್ಸ್ನ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಟಲ್ ದೆನ್ ಟೇಕ್ ಕೇರ್, ಬಾಯ್.